ಸರ್ಕಾರ ಈ ಪ್ರಕರಣವನ್ನ CID ಕೊಡ್ತಾ ಇದೆಯಂತ. ನಿಮ್ಮ ಕೇಸ್ ಶಾರ್ಟೇಜ್ ಆದ್ರೆ ATM ದರೋಡೆ ಮಾಡಿದ್ನಲ್ಲ ಅವ್ನು ಹಿಡ್ಕೊಳ್ಳಿ, ಇಲ್ಲ ಡೆಲ್ಲಿಗೋ ಬಾಂಬೆಗೆ ಹೋಗಿ ಅಲ್ಲಿ ಅಮಾಯಕ ಹೆಣ್ಮಕ್ಳನ್ನ ರೇಪ್ ಮಾಡಿದ್ರಲ್ಲ ಆ ನನ್ನ ಮಕ್ಕಳನ್ನ ಹಿಡ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಮಲಗಿರೋ ಕನ್ನಡದ ಕಂದಮ್ಮಗಳಿಗೆ ತೊಂದರೆ ಕೊಡಬೇಡಿ. ಸರ್ಪ್ರೈಸ್ ಇರ್ಲಿ, ನಮ್ ಸರ್ಪ್ರೈಸ್ ಹಿಡ್ಕೊಂಡು ಅವ್ರೇನು ಮಾಡ್ತಾರೆ, ನಮಗೆ ಸರ್ಪ್ರೈಸ್ ಮಾಡಕ್ಕೆ ಅವ್ರಿರೋದು. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಈ ಪ್ರಕರಣವನ್ನ CIDಗೆ ವಹಿಸಿರೋ ಕ್ರಮನ BJP ಖಂಡಿಸಿದೆ. ಖಂಡಿಸ್ಬಿಟ್ಟು ಏನ್ ಮಾಡ್ತೀರಿ, ಇದರಿಂದ ಏನು ಪ್ರಯೋಜನ ಇಲ್ಲ. ತುರ್ಕುಮಾರ್ ಮುಂದೆ ಪೈ ಪೈ ಅಂತ ಪಿಪಿ ಉದ್ದಂಗಿದೆ ಅಷ್ಟೇ, ಏನು ಪ್ರಯೋಜನ ಇಲ್ಲ ಇದರಿಂದ. ಉಪ್ಪಿನಕಾಯಿ ಕಣ್ಣೆಕ್ಕಿ CIDಯಿಂದ ನಮಗೆ ನ್ಯಾಯ ಸಿಗುವ ವಿಶ್ವಾಸವಿಲ್ಲ, ಹಾಗಾಗಿ ನ್ಯಾಯಾಂಗ ತನಿಖೆ ಕೊಡಿ ಅಂತ. ನ್ಯಾಯಾಂಗ ತನಿಖೆಯಿಂದ ಏನಾಗುತ್ತೆ, ತಪ್ಪು ಮಾಡಿದವರನ್ನ ಹಾಕಿ ಗಲ್ಲಿಗೆ, ಅದು ತಪ್ಪು. ಸದನದ ಒಳಗಿನ ವಿಚಾರವನ್ನ ಮೂರನೇ ಪಾರ್ಟಿಗೆ ವಹಿಸಿ ಕೊಡುವುದಾದರೆ ಅದು CID ಆದ್ರೂ ತಪ್ಪೇ, ನ್ಯಾಯಾಂಗ ತನಿಖೆ ಆದ್ರೂ ತಪ್ಪೇ. ಈಗ ತಲೆಯಲ್ಲಿ ಏನ್ ಬ್ರೈನ್ ಇಟ್ಕೊಂಡು ಮಾತಾಡ್ತೀರೋ ಹೆಂಗೆ ನೀವೆಲ್ಲ ಮಾಡಿ ಅದರಲ್ಲಿ ಏನು ಸತ್ಯಾಸತ್ಯತೆ ನೋಡ್ಬೇಕಲ್ಲ. ಈಗ ಅವ್ರು ಹೇಳಿದ್ದಾರೆ ನಾನು ಆ ರೀತಿ ಹೇಳೇ ಇಲ್ಲ ಅಂತ ಹೇಳಿದ್ದಾರೆ ರವಿ ಅವರು. ಇದೆಲ್ಲ ತನಿಖೆ ಆಗ್ಬೇಕಲ್ಲ, ಸರಿಯಾದ ರೀತಿಯಲ್ಲಿ ಮಾಡ್ಬೇಕು. ಅದಕ್ಕಾಗಿ ನಾವು ಇವತ್ತು COD ಕೊಟ್ಟಿದ್ದೇವೆ. ಈಗ CID ಕೊಡೋ ಅವಶ್ಯಕತೆ ಏನಿದೆ ನನಗೆ ಗೊತ್ತಿಲ್ಲ, ಅದರ ಅವಶ್ಯಕತೆ ಇದೆಯೋ ಇಲ್ಲವೋ ಅನ್ನೋದನ್ನ ಅದರಲ್ಲಿ ಭಾಗಿದಾರರಾಗಿರುವಂತಹ ಘನತೆವೆತ್ತ ಶಾಸಕರುಗಳು ತೀರ್ಮಾನ ಮಾಡ್ಕೊಳ್ಳಿ. ನಿಮ್ಮ ಹಣೆ ಬರಹ ನಮಗೇನು ಹೋಗಬೇಕು, ನಮಗೇನು CID ಗಾರು ಕೊಟ್ಕೊಳ್ಳಿ, FBI ಗಾರು ಕೊಟ್ಕೊಳ್ಳಿ, ನಮಗೇನು ಹೋಗ್ಬೇಕು. ಕೋಲ್ ಕೊಟ್ಟು ಒಡಿಸ್ಕೊಳ್ಳೋದಾದ್ರೆ ಒಡಿಸ್ಕೊಳ್ಳಿ, ಎಲ್ಲರೂ ನಮಗೇನು ಸಂಬಂಧ ಇಲ್ಲ. ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ದೂರನ್ನು ಕೊಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ, ನಿಮ್ಮ ಸಮಾಧಾನಕ್ಕೆ ಮಾಡ್ಕೋಬಹುದು. ಆ ಬದಲು BJP ಅನ್ನೋದು ಇನ್ಯಾರೋ ಸೀರಿಯಸ್ ಆಗಿದ್ದವರು ಸಭಾಪತಿಗೆ ಕೊಡ್ಬೇಕು ಮನವಿ. BJPಯ CT ರವಿ ವಿರುದ್ಧ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ದಾಟ್ಸ್ ಆಲ್ ರೈಟ್. ಈ ಹೋರಾಟವನ್ನು ಮತ್ತು ಅವರಿಗಿರಬಹುದಾದ ಆಕ್ರೋಶವನ್ನು ಅಥವಾ ಆಕ್ಷೇಪಗಳನ್ನು ಅದನ್ನ ಆಕೆ ವ್ಯಕ್ತ ಮಾಡ್ಲಿಕ್ಕೆ ಬರಲ್ಲ ಅಂತ ಯಾರೂ ಹೇಳಕ್ಕಾಗಲ್ಲ. ಪಬ್ಲಿಕ್ ಟಿವಿಗೆ ವಿಶೇಷ ಸಂದರ್ಶನದಲ್ಲಿ ಅವರು ಮಾತಾಡಿದ್ರು. ಮೊನ್ನೆ ಅವರು ಮಾತಾಡಿದ್ರು, ಇವತ್ತು ಇವರು ಮಾತಾಡಿದ್ದಾರೆ. CT ರವಿಗೆ ಆಣೆ ಪ್ರಮಾಣದ ಸವಾಲು ಹಾಕಿದ್ದಾರೆ. ನಾನು ಅದನ್ನು ಒಪ್ಪಲ್ಲ, ಇವ್ರಿಗಲ್ಲ, ನಾನು ಹಿಂದೆನೂ ಒಪ್ಪಲಿಲ್ಲ. ಈ ವಿಶ್ವನಾಥ್ ಮತ್ತು ಸಾರಾ ಮಹೇಶ್ ಬಂದಾಗ್ಲೂ ನಾನು ಒಪ್ಪಿರಲಿಲ್ಲ. ಅದಲ್ಲ, ದೇವರನ್ನ ಸುಮ್ಮನೆ ಕಷ್ಟಕ್ಕೆ ಸಿಗಾಕಿಸ್ಬೇಡಿ ನೀವೆಲ್ಲ ಸೇರ್ಕೊಂಡು. ಮತ್ತೆ ಅವ್ರು ಎಷ್ಟು ಅಂತ ತಗೊಳಕ್ಕಾಗತ್ತೆ ನಮ್ಮ ಕಚಡ ಇದನ್ನ ಪಾಪ ಜವಾಬ್ದಾರಿ. ನನ್ನ ರಾಜಕೀಯ ಗುರು DK ಶಿವಕುಮಾರ್ ಅವ್ರಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಕಾಲದಲ್ಲಿ ಯಾವ್ದನ್ನ ನಂಬಬೇಕು ಯಾವ್ದನ್ನ ಬಿಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಧರ್ಮಸ್ಥಳದಲ್ಲಿ ಆನೆ ಪ್ರಮಾಣಕ್ಕೆ CT ರವಿ ಒಪ್ಪಿಲ್ಲ. ಬದಲಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ನ ಪರೋಕ್ಷವಾಗಿ ಅವ್ರ ಕೆಸರಿಗೆ ಹೋಲಿಸ್ಕೊಂಡ್ಬಿಟ್ಟಿದ್ದಾರೆ. ಆಯ್ತಪ್ಪ, ಅವ್ರ ಕೆಸರು ಅಂತಾನೆ ಇಟ್ಕೊಳ್ಳೋಣಪ್ಪ. ನೀವು ಯಾಕಪ್ಪ ಹೋದ್ರಿ ಕೆಸರ ಹತ್ರಕ್ಕೆ? ಈ ಮಾತನ್ನ ಅಂದೆಲ್ಲ ಅಂತಂದ್ರೆ ಧರ್ಮಸ್ಥಳ ಮಂಜುನಾಥನ ಮೇಲೆ ಆನೆ ಮಾಡ್ಲಿಕ್ಕೆ ನಾನು ಕುಟುಂಬ ಸಮೇತ ಬರ್ತೀನಿ. ಅವರು ತಮ್ಮ ಧರ್ಮಪತ್ನಿಯನ್ನ ಕರ್ಕೊಂಡು ಧರ್ಮಸ್ಥಳಕ್ಕೆ ಬರಲಿ, ಧರ್ಮಸ್ಥಳನ ಮಂಜುನಾಥನ ಆಣೆ ಮಾಡಿ ನಾನು ಹಾಗೆ ಅಂದೆಲ್ಲ ಅಂತ ಅವ್ರು ಹೇಳಿ. ಈ ಆಣೆ ಪ್ರಮಾಣಕ್ಕೆ ಹೇಳ್ತೀರಿ, ಲುಕ್ ಇಟ್ ದಿ ಹೋಲ್ ಥಿಂಗ್. ಪ್ರಜಾಪ್ರಭುತ್ವದಲ್ಲಿ ದೇವಾಲಯ ಯಾವುದು? ವಿಧಾನಸೌಧ. ಸೌಧ ಅಲ್ಲ, ವಿಧಾನಸಭೆ ಅಥವಾ ವಿಧಾನ ಪರಿಷತ್. ಪ್ರಜಾಪ್ರಭುತ್ವದ ದೇವಾಲಯಗಳು ಅಂತ ನಾವು ಪರಿಭಾವಿಸ್ತೀವಿ. ಮೂಲ ದೇವಾಲಯದ ಒಳಗಡೆ ಆಗಿರುವಂತಹ ಘಟನೆಯನ್ನ ಮೂಲ ದೇವಾಲಯದಲ್ಲೇ ಇತ್ಯರ್ಥ ಮಾಡೋದು ಬಿಟ್ಟು ಇನ್ನೊಂದು ದೇವಾಲಯಕ್ಕೆ ಹೋಗ್ತೀವಿ ಅಂದ್ರೆ ಹೆಂಗೆ ನೀವುಗಳು? ನೋ, ಟೇಕ್ ಇಟ್ ಬ್ಯಾಕ್ ಟು ದಟ್ ಕೌನ್ಸಿಲ್ ಅಗೈನ್. ಅಲ್ಲಿ ಚರ್ಚೆ ಮಾಡ್ಬೇಕು, ಅದನ್ನ ಮಾಡಿ. ಸರಿನೋ ತಪ್ಪ? ಇಬ್ರು ಆಣೆ ಪ್ರಮಾಣ ಅಂತ, ಏನ್ ಆಣೆ ಪ್ರಮಾಣ ಇಬ್ರದುವೆ? ನೀವು ಹೇಳಿದ್ದೀರಿ ಅಂತೀರಿ, ಅವ್ರು ನಾನು ಹೇಳಿಲ್ಲ ಅಂತಾರೆ. ಇಬ್ರು ಹೋಗೋದನ್ನ ಹೇಳ ಬರ್ತೀರಿ. ಏನ್ ಮಾಡ್ಬೇಕೀಗ ದೇವರಲ್ಲಿ? ಏನ್ ಮಾಡ್ಬೇಕು ಆ ದೇವ್ರು ಹೇಳಿಪ್ಪ ನನಗೆ ಯಾರು ಒಬ್ರು. ನೀವು ಈ ತರ ಇಬ್ರು ವಿರುದ್ಧವಾಗಿದ್ದವ್ರು ಬಂದು ಧರ್ಮಸ್ಥಳಕ್ಕೆ ಹೋಗ್ತೀನಿ, ಅಲ್ಲಿ ಏನಾಗಬೇಕು ಅಂತ ನಮ್ಗೆ ಯಾರೊಬ್ರು ಹೇಳ್ರಪ್ಪ ನೋಡೋಣ. ಅಂಡ್ ಫರ್ಗೆಟಿಂಗ್ ದ ವೆರಿ ಒರಿಜಿನಲ್ ಟೆಂಪಲ್ ಆಫ್ ಡೆಮಾಕ್ರಸಿನ ಬಿಟ್ಬಿಡ್ತೀವಿ ಅಂತಂದ್ರೆ ಏನರ್ಥ? ನನಗೆ ಮೂಲ ದೇವಸ್ಥಾನದ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಹೇಗಾಗುತ್ತೆ ಪ್ರಜಾಪ್ರಭುತ್ವದಲ್ಲಿ? ಇಟ್ಸ್ ನಾಟ್ ಫೇರ್, ಇಟ್ ಇಸ್ ನಾಟ್ ಕರೆಕ್ಟ್. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚರ ನನ್ನ ಮಗ.